ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಶ್ರುತಿ ಸ್ಮಿತ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನು ಅಂತ ನೀವೇ ತಮ್ಮನ್ನ ನೋಡ್ಕೊ ಬಂದಿದ್ದೀರಾ. ಎಸ್ ಗೈಸ್, ಇವತ್ತು ನಾವು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆಲ್ಲ ಈ ದಿನ ಇರುತ್ತೆ ಅಂತ ನೋಡ್ಕೊಬನ್ನಿ. ಹಾಗೆ ಗೈಸ್, ನಾವು ಇವಾಗ ನನ್ನ ಮಗನಿಗೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೂಪರ್ ಮಾರ್ಕೆಟ್ ಅಂದರೆ ವಿಶಾಲ್ ಮಾರ್ಟ್ಗೆ ಅಂತ ಹೋಗಿದ್ವಿ. ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು. ಅದೇ ನೋಡಿ, ನನ್ನ ಮಗಳು ನನ್ನ ಮಗ ಇಬ್ಬರು ತುಂಬ ಅವ್ರಿಗೆ ಔಟಿಂಗ್ ಕರ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಅವ್ರನ್ನಾಗೆ ಸುಮ್ಮನೆ ಓಡಾಡಿಸ್ಕೊಂಡು ಬರೋಣ ಅಂತೇಳಿ ಇಬ್ಬರನ್ನೂ ಕೂಡ ಕರ್ಕೊಂಡೋಗಿದ್ದೆ. ನೋಡಿ, ಅವರಿಬ್ಬರು ಚೆನ್ನಾಗಿ ಆಟ ಆಡ್ತಾ, ನನ್ನ ಮಗಳಂತೂ ಫುಲ್ ಖುಷಿ. ಅವಳು ಅಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಅಣ್ಣಂಗೆ ಕೊಡೋಳು. ನೋಡಿ ಗೈಸ್, ಹೇಗೆಲ್ಲ ಅವರವರೇ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತು ಇದು ಬರ್ಡೇ ಹಿಂದಿನ ದಿನ ತೆಗ್ದಿರೋದು. ಇದು ಬಂದು ನನ್ನ ಬರ್ಡೇ ಡೇ, ನಮ್ಮ ಪಾಪು ಬರ್ಡೇ ದಿನ ಬೆಳಗ್ಗೆ ಎದ್ದು ಹಾಗೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಮಾಡಿ ಅವನಿಗೆ ರೆಡಿ ಮಾಡಿ ಪ್ರೇಯರ್ ಮಾಡಿ ತಿಂಡಿ ತಿನ್ನಿಸಿ, ಹಾಗೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಅವನಿಗೆ ಖುಷಿಯಾಗಿ ನೋಡಿ ಗೈಸ್ ಹಾಗೆ ಪ್ರೇಯರ್ ಮಾಡ್ತಾ ಇದ್ದಾನೆ. ಹೊಸ ಬಟ್ಟೆ ಹಾಕ್ಕೊಂಡು ಅವನು ಬೇಡ್ಕೋತಾ ಇರ್ತಾನೆ. ಚಿಕ್ಕ ಚಿಕ್ಕ ಮಾತಲ್ಲಿ ಚಿಕ್ಕ ಚಿಕ್ಕ ಪದನ ಯೂಸ್ ಮಾಡ್ಕೋತಾ ದೇವರಲ್ಲಿ ಬೇಡ್ಕೋತಾ ಇದ್ದಾನೆ ಗೈಸ್. ನಾವು ಇರೋದು ಬಾಡಿಗೆ ಮನೆಯಲ್ಲಿ. ಅಲ್ಲಿ ಈ ಥರ ದೇವ್ರ ಮನೆ ಇರುತ್ತೆ ಆ್ಯಕ್ಚುಲಿ. ಹಾಗೆ ನನಗೆ ದೋಸೆ ಬೇಕು ಅಂತಲೇ ಕೇಳ್ದ ಅವನಿಗೆ ನಾನು ಸ್ವೀಟ್ಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಬಟ್ ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನಿಗೆ ದೋಸೆ ಮಾಡಿ ತಿನ್ನಿಸ್ತಾ ಇದ್ದೆ. ದೋಸೆ ಅಂದರೆ ಹೆವಿ ಇಷ್ಟ ಅವನಿಗೆ. ಮತ್ತು ಅವನು ಮತ್ತೆ ಬ್ರೆಡ್ದು ಟೋಸ್ಟ್ ಬೇಕು ನನಗೆ, ಬ್ರೆಡ್ ಸ್ವೀಟ್ದು ಹಾಕ್ಕೊಡಿ ಅಂತ ಕೇಳ್ದ. ಅದನ್ನು ಮಾಡಿಕೊಟ್ಟೆ. ಈಗ ನನ್ನ ಮಗಳು ಸ್ವಲ್ಪ ನಡೆಯೋಕ್ಕೆ, ಕೈ ಬಿಟ್ಟು ನಡೆಯೋಕ್ಕೆ ಶುರು ಮಾಡಿದ್ದಾಳೆ ಗೈಸ್. ನೋಡಿ, ಪುಟ್ಟ ಹೆಜ್ಜೆ ಹಾಗೆ ನನ್ನ ಗೈಸ್, ನನ್ನ ಮಗ ಸ್ಕೂಲಿಗೆ ಹೋಗಿ ಅಲ್ಲಿ ತನ್ನ ಫ್ರೆಂಡ್ಸ್ಗೆಲ್ಲರಿಗೂ ಟೀಚರ್ಸ್ಗೆಲ್ಲರಿಗೂ ಸ್ವೀಟ್ಸು, ಕೇಕ್ಸು, ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು, ಆಮೇಲೆ ಅವನಿಗೆ ಹೆಂಗೂ ಇಂಡಿಪೆಂಡೆನ್ಸ್ ಡೇ ದಿನ ಫಂಕ್ಷನ್ಸ್ ಇದೆ ಅಲ್ವಾ, ಅಲ್ಲಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅವನು ಮನೆಗೆ ಬಂದ. ನಾವು ಹಾಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಹೊರಗಡೆ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗಿತ್ತು. ಹೊಟ್ಟೆ ಹಸಿವು ಅಂತ ಹೇಳಿದಾಗ ನಾವು ಹೋಟೆಲಿಗೆ ಹೋಗಿ ಹಾಗೆ ಪರೋಟ, ಬಿರಿಯಾನಿ ಎಲ್ಲ ತಿಂದ್ಕೊಂಡು ಹಾಗೆ ಚರ್ಚಿಗೆ, ಸನ್ಫಿಲೋಸ್ ಚರ್ಚ್ ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರಲ್ಲಿ ದೊಡ್ಡ ಚರ್ಚ್ ಅಂದರೆ ಸನ್ಫಿಲೋಸ್ ಚರ್ಚ್. ತುಂಬಾ ಚೆನ್ನಾಗಿದೆ, ವೆದರ್ ಕೂಡ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಫಿಲೋಮಿನಾಸ್ದು ಫೀಸ್ಟ್ ಕೂಡ ನಡೀತಾ ಇತ್ತು. ಫೀಸ್ಟ್ಗೆ ನಾವು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಪಾಪು ತುಂಬ 6 o'clock ಟೈಮ್ ಇರೋದ್ರಿಂದ, ಚರ್ಚ್ ಪೂಜೆ ಟೈಮು 6 o'clock ಇರೋದ್ರಿಂದ ನಾವು ಅಲ್ಲಿ ತನಕ ಇರೋಕ್ಕಾಗಲ್ಲ ಅಂಥೇಳಿ ಅವನಿಗೆ ಹಂಗೇ ಸ್ವಲ್ಪ ಕ್ಯಾಂಡಲೆಲ್ಲ ಹಚ್ಚಿ ಪ್ರೇಯರ್ ಮಾಡಿಸಿ ಅಲ್ಲಿ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಬರೋಣ ಅಂತ ಹಂಗೆ ಹೋದ್ವಿ ಗೈಸ್. ಆ್ಯಕ್ಚುಲಿ ನಾವು ಮೈಸೂರಲ್ಲಿ ಯಾವ ಏರಿಯಾದಲ್ಲಿ ಇದ್ದೀವಿ ಆ ಏರಿಯಾದಲ್ಲೇ ಒಂದು ಚರ್ಚಸ್ ಇರುತ್ತೆ ನಮ್ಮ ವಿಚಾರಣೆಗೆ ಅಂತ, ಅಲ್ಲಿಗೆ ಹೋಗೋದು ನಾವು. ಫಿಲೋಸ್ಗೆ ಯಾವಾಗೋ ಒನ್ ಟೈಮ್ ಹೋಗೋದಷ್ಟೇ. ಸಂಡೇ ಎಲ್ಲ ನಮ್ಮ ಮನೆಯಲ್ಲಿದೆ, ಅಲ್ಲಿ ಯಾವ ಏರಿಯಾದಲ್ಲಿ ಇದ್ದೀವಿ ಅಲ್ಲಿಗೆ ಒಂದು ಚರ್ಚ್ ಇದಾಗಿರುತ್ತೆ, ಅಲ್ಲಿಗೆ ಹೋಗೋದು. ನೋಡಿ, ಇಲ್ಲಿ ಅಲವ್ ಸೈಂಟ್ ಫಿಲೋಮಿನಾ ಚರ್ಚ್ ಅಂತ ಇದೆ. ಇದು ಗವಿ ಗೈಸ್, ಅದೇ ಸ್ಕೂಲು. ನೋಡಿ, ಈ ಕಡೆ ಸ್ಕೂಲು, ಆ ಕಡೆ ಚಾಪಲ್ಲು, ಆ ಕಡೆ ಆಫೀಸ್ ರೂಮ್ಸ್ ಎಲ್ಲ ಇದೆ. ಇದು ಗವಿ, ಮರಿಯಮ್ಮನವರ ಗವಿ ಇದು. ಅದು ಬ್ಯಾಕ್ ಸೈಡಲ್ಲಿ ಕ್ಯಾಂಡಲ್ಸ್ ಎಲ್ಲ ಹಚ್ಚೋದು, ಪ್ರೇಯರ್ ಮಾಡೋದು, ಡೀಪ್ ಪ್ರೇಯರಿಂಗ್, ಸಿಟ್ಟಿಂಗ್ ಪ್ರೇಯರ್ ಇರುತ್ತೆ. ಅಲ್ಲಿ ಕ್ಯಾಂಡಲ್ಸ್ ಎಲ್ಲ ಒಳಗಡೆ, ಚರ್ಚ್ ಒಳಗಡೆ ಹಚ್ಚೋಂಗಿಲ್ಲ ಗೈಸ್. ನಾನು ಚರ್ಚ್ ಒಳಗಡೆ ವೀಡಿಯೋಸ್ ಮಾಡಲಿಲ್ಲ ನಾನು. ಸೊ ಆಚೆ ಕಡೆ ವೀಡಿಯೋಸ್ ಎಲ್ಲ ಕ್ಲಿಪ್ ಇತ್ತು, ಅದನ್ನು ಹಾಕಿದ್ದೀನಿ ಅಷ್ಟೇ. ಒಳಗಡೆ ಫೋನ್ ಯೂಸ್ ಮಾಡ್ಬೋದು, ಬಟ್ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ, ಸೈಲೆಂಟಲ್ಲಿ ಇಡಬೇಕು. ಇದೇ ಗೈಸ್, ನಾವು ಸ್ಲೀಪರ್ಸ್ ಎಲ್ಲ ಆಚೆನೇ ಬಿಡಬೇಕು. ಅದು ಇಲ್ಲಿ ಒಳಗಡೆ ಹೋಗಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಪ್ರೇಯರ್ ಮಾಡಿ ಕೂತ್ಕೊಂಡು ಅಂತ ಪ್ಲೇಸ್ ಇದು. ಇನ್ನೊಂದಿದೆ ಚಾಪಲ್ಲು,
ಅಲ್ಲೂ ಕೂಡ ಕ್ಯಾಂಡಲೆಲ್ಲ ಹಚ್ಚೋಂಗಿಲ್ಲ. ಅಲ್ಲಿ ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡಿ ಪೀಸ್ಫುಲ್ಲಾಗಿ ಫುಲ್ ನಿಶಬ್ದವಾಗಿ ಇರೋದು ಇನ್ನೊಂದು ಚಾಪಲ್ ಇದೆ. ಅದು ಬಿಟ್ಟರೆ ಇದು ಕೂಡ ಇಲ್ಲಿ ಕ್ಯಾಂಡಲ್ಸ್ ಎಲ್ಲ ಇಲ್ಲೇ ಹಚ್ಚಬೇಕು, ಬೇರೆ ಎಲ್ಲೂ ಹಚ್ಚೋ ಹೋಗಿಲ್ಲ. ಕ್ಯಾಂಡಲ್ಸ್ ಎಲ್ಲ ಇಲ್ಲಿ ಹಚ್ಚಿ ನೋಡಿ, ನನ್ನ ಮಗನೂ ಕೂಡ ಕ್ಯಾಂಡಲ್ ಹಚ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದಾನೆ. ಕ್ಯಾಂಡಲೆಲ್ಲ ಹಚ್ಚಿ ನೋಡಿ, ಈ ಥರ ಈ ಪ್ಲೇಸಲ್ಲಿ ಕ್ಯಾಂಡಲೆಲ್ಲ ಹಚ್ಚಬೇಕು, ಬೇರೆ ಎಲ್ಲೂ ಹಚ್ಚೋ ಹಾಗಿಲ್ಲ. ಚರ್ಚ್ ಒಳಗಡೆನೂ ಕೂಡ ಕ್ಯಾಂಡಲ್ಸ್ ಹಚ್ಚೋ ಹಾಗಿಲ್ಲ. ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡೋಕ್ಕೆ ಅಂತಲೇ ಈ ಪ್ಲೇಸ್ ಮಾಡಿದ್ದಾರೆ. ಸನ್ ಫಿಲೋಮಿನಾಸ್ ಚರ್ಚ್ ಇದು, ಮೈಸೂರಿನ ಸನ್ ಫಿಲೋಮಿನಾಸ್ ಚರ್ಚ್ ಇದು. ನನ್ನ ಮಗಳಂತೂ ಫುಲ್ ಗಲಾಟೆ. ಹಾಗೆ ಚರ್ಚ್ ಆಗಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಹೊರಗಡೆ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು ವೆದರು. ಹಾಗೆ ನನ್ನ ಮಗಳಂತೂ ಈ ಪ್ಲೇಸ್ ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ. ಅವಳಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಅವಳಿಗೆ ಆ ಕಂಬೀಸ್ ಎಲ್ಲ ಹಿಡ್ಕೊಂಡು, ಕಂಬಿಗಳನ್ನೆಲ್ಲ ಹಿಡ್ಕೊಂಡು ಓಡಾಡಿಕೊಂಡು ಬಾ ಅಂದ್ರೂ ಬರ್ತಾನೆ ಇಲ್ಲ ಗೈಸ್. ಅದೇ ಜಾಗದಲ್ಲಿ ನಿಂತ್ಕೊಂಡಿದ್ದಾಳೆ. ಸರಿ, ಅವಳಿಗಿಷ್ಟ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಂತೇಳಿ ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸು ಎಲ್ಲ ತೊಗೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ನೋಡಿ ಗೈಸ್, ವೆದರ್ಸ್ ಎಲ್ಲ ಹೀಗಿದೆ, ಚೆನ್ನಾಗಿದೆ ನೋಡಿ. ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ, ವೆದರು, ವಾತಾವರಣ. ಇವತ್ತು ಸಂಡೇ ಆದ್ದರಿಂದ ಅಲ್ಲಿ ಫೀಸ್ಟ್ ಇದೆ. ಅಂದರೆ ಸಂಡೇ ಅಂದರೆ ಫೀಸ್ಟ್. ಸೊ ನಮ್ಮ ಸನ್ ಫಿಲೋಮಿನಾಸ್ದು ಫೀಸ್ಟ್ ಇರೋದ್ರಿಂದ 6 o'clock ಪೂಜೆ ಇದೆ. ಅದಕ್ಕೆ ಎಲ್ಲರೂ ಡೆಕೋರೇಷನ್ ಎಲ್ಲ ಮಾಡ್ಕೋತಾಯಿದ್ರು. ಅದೇ ಟೈಮಲ್ಲಿ ನೋಡಿ ಗೈಸ್, ಅಲ್ಲೊಂದು ಹಳಿಲು ಎಷ್ಟು ಚೆನ್ನಾಗಿ ಕೂತಿದೆ. ಹಾಗೆ ನೋಡ್ತಾ ಇರಿ, ಓಡ್ತಾ ಇದೆ. ಹಾಗೆ ನಮ್ಮ ಪಾಪುನ ಫುಲ್ ಆಟ ಆಡಿಸ್ಬೇಕು, ಅವಳು ತುಂಬ ಖುಷಿ ಪಡ್ತಾಯಿದ್ಲು. ಹಾಗೆ ನಮ್ಮ ಸುಮಿ ಆಟ ಆಡಿಸ್ತಾ ಇದ್ದಾರೆ ನೋಡಿ. ನನ್ನ ಮಗ ಮತ್ತು ಮಗಳು ಇಬ್ಬರು ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ರು. ಹಾಗೆ ಟೈಮ್ ಆಯಿತು, ಹೋಗೋಣ ಅಂತೇಳಿ ನೆಕ್ಸ್ಟ್ ಶಿಪ್ರಯತ್ನ ಮಾಡುವ ಅಂತೇಳಿ ಇನ್ಫಾರ್ಮ್ ಮಾಡಿದ್ವಿ. ಸ್ಕೂಲಿಗೆಲ್ಲ ಹೋಗಿ ಚಾಕ್ಲೇಟ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಖುಷಿಯಾಯಿತು. ಜೊತೆಗೆ ಚರ್ಚಿಗೆ ಹೋಗಿ ಅಲ್ಲೂ ಕೂಡ ಆಟ ಆಡ್ಕೊಂಡು ಆಮೇಲೆ ಚಿಕ್ಕದಾಗಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಕೇಕ್ ಕಟಿಂಗ್ ಮಾಡೋಣ ಅಂತೇಳಿ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಕೇಕ್ ತೊಗೊಬಂದು ಅವನ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ಗಳನ್ನ ಮಾತ್ರ ಕರೆದಿದ್ವಿ. ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ, ಅವನಿಗೆ ತುಂಬ ಖುಷಿ ಆಗಲಿ ಅಂತ. ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಆ್ಯಕ್ಚುಲಿ, ಸಿಂಪ್ಲಿ ಅವನಿಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಬಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ಗೈಸ್. ಅವನಿಗೆಲ್ಲರೂ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ. ಅವನಿಗೆ ಇವಾಗ 4 years ಕಂಪ್ಲೀಟ್ ಆಯಿತು 4 years. ನನ್ನ ಮಗಳು ಅದೇ ಟೈಮಲ್ಲಿ ಅವಳಿಗೆ ತುಂಬ ಇಷ್ಟ ಕೇಕ್ಸು. ಅವರಣ್ಣ ಅಂದರೆ ಅವಳು ತುಂಬಾ ಫೈಟಿಂಗ್ ಮಾಡೋದು ಜಾಸ್ತಿ ಅವಳ ಅಣ್ಣನ ಜೊತೆ. ಅವರಪ್ಪ ತಿನ್ನಿಸ್ತಾ ಇದ್ರಲ್ಲ, ಅವಳಿಗೂ ನನಗೆ ತಿನ್ನಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ಲು ನೋಡಿ. ಆಮೇಲೆ ತಿನ್ನಿಸಿದ್ರು. ಈ ಥರ ನನ್ನ ಮಗನ ಬರ್ಡೇ ದಿನ ಇಷ್ಟು ಹೀಗೆಲ್ಲ ಇತ್ತು. ಈ ಥರ ಸೆಲೆಬ್ರೇಟ್ ಮಾಡಿದ್ವಿ, ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಗೈಸ್. ಯಾರೆಲ್ಲ ಇನ್ನೂ ನಮ್ಮ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಮಗನಿಗೆ ವಿಶ್ ಮಾಡಿ. ನಮ್ಮ ಪಕ್ಕ ಮನೆಗಳಲ್ಲಿರುವಂತಹ ಮಕ್ಕಳೆಲ್ಲ ಅವ್ನ ಫ್ರೆಂಡ್ಸ್ ಅಂದರೆ ಒಂದೇ ಕ್ಲಾಸ್ಮೇಟ್ಸ್ ಎಲ್ಲ, ಸೀನಿಯರ್ಸ್ ಎಲ್ಲ ಯಾರು ಫ್ರೆಂಡ್ಸ್ ಅವನಿಗೆ, ಅವರೆಲ್ಲರಿಗೂ ಕೇಕ್ ಕೊಡೋದು, ವಿಶ್ ಮಾಡೋದು ಎಲ್ಲ ಮಾಡ್ತಾಯಿದ್ದ ಅವ್ನ ಫ್ರೆಂಡ್ಸ್ಗೆ. ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಅಷ್ಟೊಂದು ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ, ಓನ್ಲಿ ಅವ್ನ ಫ್ರೆಂಡ್ಸ್ ಅಷ್ಟೇ. ಸ್ಕೂಲಿಗೂ ಹೋಗಿ ಅಲ್ಲಿನೂ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸು, ಕೇಕ್ಸು ಎಲ್ಲ ಕೊಟ್ಬಿಟ್ಟು ಬಂದಿದ್ದ. ಅವ್ನಿಗೆ ಅದೇ ಖುಷಿ ಆಯಿತು ಫಸ್ಟ್ ಟೈಮು. ಅದೇ ಟೈಮಲ್ಲಿ ಚಿಕ್ಕ ಪುಟ್ಟದಾಗಿ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಅವನಿಗೆ ಗಿಫ್ಟ್ ಮಾಡ್ತಾಯಿದ್ದಾರೆ ನೋಡಿ ಅವನ ಫ್ರೆಂಡ್ಸು, ಪಕ್ಕದ ಮನೆಯವಳು ಹುಡುಗಿ. ಎಸ್ ಗೈಸ್, ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ಯಾರೆಲ್ಲ ನೋಡಿಲ್ಲ ಖಂಡಿತ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿ, ಅಲ್ಲಿ ವೀಡಿಯೋಸು ಶಾರ್ಟ್ಸ್ ಎಲ್ಲ ನೋಡಿ
ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.